ಮಾಣಿಕ್ಯ ಪಟಾಕಿ ನಟಿಯ ಮನೆಯಲ್ಲಿ ಚಿನ್ನದ ಖಜಾನೆ. ವಿದೇಶದಿಂದ ನಟಿ ರನ್ಯಾ ಹೊತ್ತು ತಂದಂತ ಚಿನ್ನ ಎಷ್ಟು ಕೆಜಿ ಗೊತ್ತಾ? 15 ದಿನದಲ್ಲಿ 4 ಬಾರಿ ವಿದೇಶ ಪ್ರವಾಸ, ಮದುವೆಯಾಗಿ 3 ತಿಂಗಳಿಗೆ ಸ್ಮಗ್ಲಿಂಗ್ ಇಳಿದಿದ್ದು ಯಾಕೆ ನಟಿಮಣಿ? ಇದೆಲ್ಲವನ್ನ ನೋಡೋಣ ರನ್ಯಾ ಎಣ ನ್ಯೂಸ್ ಟಾಪ್ 9 ನಲ್ಲಿ. ಕನ್ನಡ ಚಿತ್ರರಂಗಕ್ಕೆ 90 ವರ್ಷಗಳಷ್ಟು ಇತಿಹಾಸ ಇದೆ. ಕನ್ನಡ ಸಿನಿಮಾಗಳನ್ನ ಮಹಾನ್ ದಿಗ್ಗಜ ನಾಯಕರು ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರು ಸ್ಯಾಂಡಲ್ವುಡ್ನ ಕೀರ್ತಿ ಹೆಚ್ಚಿಸಿದ್ದಾರೆ. ಆದರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕನ್ನಡ ಚಿತ್ರರಂಗದಲ್ಲಿ ಕೆಲ ವರ್ಷಗಳಿಂದ ಡ್ರಗ್ಸ್, ಹವಾಲಾ ಹಣ, ಸ್ಮಗ್ಲಿಂಗ್ ಹೀಗೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇವೆ. ಇದೀಗ ಖ್ಯಾತ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಸೊಂಟದಲ್ಲೂ ಚಿನ್ನ, ಬ್ಯಾಗ್ನಲ್ಲೂ ಬಂಗಾರ, ಮಾಣಿಕ್ಯ ಸಿನಿಮಾ ಮೂಲಕ ಖ್ಯಾತಿ ಗಳಿಸಿದ್ದ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದಾಳೆ. ಸೋಮವಾರ ದುಬೈನಿಂದ ಚಿನ್ನ ತರುವ ವೇಳೆ DRI ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಬರೋಬ್ಬರಿ 14 ಕೆಜಿ ಶುದ್ಧ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಚಿನ್ನ ಸಿಕ್ಕಿರುವುದು ಈವರೆಗಿನ ದಾಖಲೆಯಾಗಿದೆ. ನಟಿ ರನ್ಯಾ ಮನೆಯಲ್ಲೂ ಅಪಾರ ಪ್ರಮಾಣದ ಚಿನ್ನ, ಹಣ ಸಿಕ್ಕಿದೆ. ಲ್ಯಾವೆಲ್ಲಾ ರಸ್ತೆಯಲ್ಲಿ ಇರುವ ರನ್ಯಾ ಮನೆಯಲ್ಲಿ ತಲಾಶೆ ಮಾಡಿದ ಅಧಿಕಾರಿಗಳು 2.6 ಕೆಜಿ ಚಿನ್ನ, 2.67 ಕೋಟಿ ನಗದು ಸೇರಿದಂತೆ ಭರ್ತಿ 17.29 ಕೋಟಿ ಮೌಲ್ಯದ ಚಿನ್ನ, ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ತಂದು ಸಿಕ್ಕಿಬಿದ್ದಿರುವ ನಟಿ ರನ್ಯಾ ದುಬೈಗೆ ಹೋಗಿದ್ದು ಇದೇ ಮೊದಲು ಏನಲ್ಲ. 15 ದಿನಕ್ಕೊಮ್ಮೆ ದುಬೈಗೆ ಹೋಗಿ ಬಂದಿರೋದು DRI ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ನಟಿ ರನ್ಯಾ ಅಂತಿಂತ ಚಿನ್ನ ತರ್ತಾ ಇರಲಿಲ್ಲ. 916ಗಿಂತಲೂ ಪರಿಶುದ್ಧವಾಗಿರುವ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಯ 999.90 ಮಾರ್ಕ್ ಇರುವ ಚಿನ್ನದ ಗಟ್ಟಿಯನ್ನೇ ತೆಗೆದುಕೊಂಡು ಬರ್ತಾ ಇದ್ರು. ದುಬೈನಿಂದ ಬೆಂಗಳೂರಿಗೆ ಪ್ರತಿ ಬಾರಿಯೂ ಬಂದಿಳಿದಾಗ ಏರ್ಪೋರ್ಟ್ನಲ್ಲಿ ತಪಾಸಣೆ ಇಲ್ಲದೆ ರನ್ಯಾ ಹೊರಗಡೆ ಬರ್ತಾ ಇದ್ಲು. ಇದಕ್ಕೆ ಕಾನ್ಸ್ಟೇಬಲ್ ಸಾಥ್ ನೀಡ್ತಾ ಇದ್ದ ಅನ್ನೋ ಅಂಶವೂ ಬೆಳಕಿಗೆ ಬಂದಿದೆ. ಏರ್ಪೋರ್ಟ್ ಸ್ಟೇಷನ್ ಕಾನ್ಸ್ಟೇಬಲ್ ಬಸವರಾಜ್ ರನ್ಯಾ ರಾವ್ DGP ಮಗಳು VVIP ಅಂತ ಹೇಳಿ ಕರೆತರ್ತಾ ಇದ್ದಂತೆ. 15 ದಿನದ ಹಿಂದೇನು ಇದೇ ರೀತಿ ಗಲಾಟೆ ಮಾಡಿಕೊಂಡು ತಪಾಸಣೆ ಇಲ್ಲದೆ ರನ್ಯಾ ರಾವ್ ಹೊರಗಡೆ ಬಂದಿದ್ದಳು. ರನ್ಯಾ ದುಬೈ ಏರ್ಪೋರ್ಟ್ಗೆ ಬಂದಾಗ ಏರ್ಪೋರ್ಟ್ನ ಟಾಯ್ಲೆಟ್ನಲ್ಲಿ ವ್ಯಕ್ತಿಯೊಬ್ಬ ಗೋಲ್ಡ್ ತಂದುಕೊಟ್ಟಿದ್ದ. ರನ್ಯಾ ಗಮ್ಮ ಮೂಲಕ ಗೋಲ್ಡ್ ಬಿಸ್ಕೆಟ್ಗಳನ್ನ ಸೊಂಟಕ್ಕೆ ಬೆಲ್ಟ್ ರೀತಿ ಕಟ್ಟಿಕೊಂಡಿದ್ಲು. ಅಲ್ಲಿಂದ ನೇರವಾಗಿ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬಂದಿದ್ಲು. ಈಕೆ DG ರಾಮಚಂದ್ರ ರಾವ್ ಪುತ್ರಿ ಅಂತ ಪೊಲೀಸರು ತಪಾಸಣೆ ಮಾಡದೆ ಮುತುವರ್ಜಿ ವಹಿಸಿ ಹೊರಗಡೆ ಕರೆದುಕೊಂಡು ಬರ್ತಾ ಇದ್ರು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಡೆಲಿವರಿ ಗರ್ಲ್ ಆಗಿದ್ದಳು. ಚಿನ್ನವನ್ನ ನಿಗದಿತ ಜಾಗಕ್ಕೆ ತಲುಪಿಸಿದ್ರೆ 50 ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಈಕೆ ಜೊತೆ ಹಲವು ಪ್ರಭಾವಿಗಳು, ದೊಡ್ಡ ತಂಡವೇ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಮಧ್ಯೆ ರನ್ಯಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದು ಇವತ್ತು ಭವಿಷ್ಯ ಹೊರಬೀಳುವ ಸಾಧ್ಯತೆ ಇದೆ. 3 ತಿಂಗಳ ಹಿಂದಷ್ಟೇ ರಾಜ್ಯದ ಹೆಸರಾಂತ ರಾಜಕೀಯ ಕುಟುಂಬದ ಸಂಬಂಧಿಕರ ಜೊತೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ಅದ್ದೂರಿಯಾಗಿ ರನ್ಯಾ ಮದುವೆಯಾಗಿದ್ದು, ಗಂಡ ಹೆಸರಾಂತ ಆರ್ಕಿಟೆಕ್ಟ್ ಕೂಡ ಆಗಿದ್ದಾನೆ. 3 ತಿಂಗಳ ಹಿಂದಷ್ಟೇ ಲ್ಯಾವೆಲ್ಲಿ ರಸ್ತೆಯ ಫ್ಲಾಟ್ಗೆ ಶಿಫ್ಟ್ ಆಗಿದ್ರು. ಹೀಗೆ ಹನಿಮೂನ್ ಸಂಭ್ರಮದಲ್ಲಿ ಇರಬೇಕಾದವಳು ಚಿನ್ನದ ಸ್ಮಗ್ಲಿಂಗಿಗೆ ಇಳಿದು ಲಾಕ್ ಆಗಿದ್ದಾಳೆ.